ಬೆಂಗಳೂರಿನ ರೇವಣ್ಣ ನಿವಾಸದಲ್ಲೂ ಕೂಡ ಈಗ ಸ್ಥಳ ಮಹಜರನ್ನ ಮಾಡೋಕೆ ಈಗ ಎಸ್ಐಟಿ ಮುಂದಾಗಿದೆ. ಕಾರಣ ತನಿಖೆಯ ದೃಷ್ಟಿಯಿಂದ ಬೇಕಾಗುತ್ತೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸಲ್ಲಿ ಮಹಜರನ್ನ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಬಸವನಗುಡಿಯ ನಿವಾಸದಲ್ಲೂ ಕೂಡ ಅತ್ಯಾಚಾರ ನಡೆದಿತ್ತ. ಮೊನ್ನೆಯಷ್ಟೇ ಎಸ್ಐಟಿ ದೂರನ್ನ ಕೊಟ್ಟಿದ್ರು ಸಂತ್ರಸ್ತೆಯನ್ನ ಕರೆತಂದು ಎಸ್ಐಟಿ ಅಧಿಕಾರಿಗಳಿಂದ ಪಂಚನಾಮೆಯನ್ನ ಕೂಡ ಮಾಡಲಾಗಿತ್ತು. 2 ದಿನದ ಹಿಂದಷ್ಟೇ ಹೊಳೆನರಸೀಪುರ ನಿವಾಸ ಎಂಪಿ ಕ್ವಾರ್ಟರ್ಸ್ನಲ್ಲಿ ಮಹಜರನ್ನ ಮಾಡಲಾಗಿತ್ತು. ಸ್ಥಳ ಮಹಜರನ್ನ ಈಗ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡೋಕೆ ಈಗ ಎಸ್ಐಟಿ ಅವರು ಮುಂದಾಗಿದ್ದಾರೆ. ಕಾರಣ ಮೊನ್ನೆಯಷ್ಟು ಎಸ್ಐಟಿಗೆ ದೂರನ್ನ ಸಂತ್ರಸ್ತೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಿವಾಸದಲ್ಲೂ ಕೂಡ ನನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಅನ್ನುವಂಥ ಆರೋಪವನ್ನ ಮಾಡಿದ್ರು ಅವರು. ಸೊ ಮಹಜರ್ 1 ಅದು ರೇವಣ್ಣ ಅವರ ನಿವಾಸ ಹೊಳೆನರಸೀಪುರ, 2ನೇದು ಎಂಪಿ ಕ್ವಾರ್ಟರ್ಸ್ ದೇವೇಗೌಡರಿಗೆ 2019ರಲ್ಲಿ ಕೊಟ್ಟಂತಹ ನಿವಾಸ. ಇನ್ನು ಬಸವನಗುಡಿಯ ನಿವಾಸ ರೇವಣ್ಣ ಅವರ ನಿವಾಸ, ಅಲ್ಲೂ ಕೂಡ ಇದೇ ರೀತಿಯಾಗಿ ಆಗಿದೆ ಅನ್ನುವಂಥ ಆರೋಪ ಇದೆ. ಹಾಗಾಗಿ ಈಗ ಸ್ಥಳ ಮಹಜರನ್ನ ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಒಟ್ಟು 3 ಸ್ಥಳಗಳಲ್ಲಿ ಈಗ ಸ್ಥಳ ಮಹಜರನ್ನ ಮಾಡಿರೋದು. ಹೊಳೆನರಸೀಪುರ, ಎಂಪಿ ಕ್ವಾರ್ಟರ್ಸ್, ಇನ್ನೊಂದು ಕಡೆಗೆ ಬಸವನಗುಡಿಯಲ್ಲಿರುವಂಥ ಅವರ ನಿವಾಸ. ಇವೆಲ್ಲವೂ ಕೂಡ ಈಗ ಸಾಕ್ಷಿಗಳ ಕಲೆ ಹಾಕೋಬೇಕು, ಮತ್ತೆ ಸ್ಥಳ ಮಹಜರನ್ನ ಮಾಡಬೇಕು. ಕ್ರೈಮ್ ಆಫ್ ಸೀನ್ ಎಲ್ಲಿ ನಡೆದಿತ್ತು ಅನ್ನುವಂಥದ್ರ ಕಲೆಯನ್ನ ಹಾಕಬೇಕಾಗತ್ತೆ. ಅದನ್ನ ರಿಪೋರ್ಟ್ನಲ್ಲೂ ಕೂಡ ಕೊಡಬೇಕಾಗತ್ತೆ, ಯಾವ ಜಾಗ ಏನು ಅಂತ ಹೇಳಿ. ಬೆಂಗಳೂರಿನ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಇದೇ ರೀತಿಯಾಗಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ನಲ್ಲಿ ಈಗ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಬಟ್ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಕಾಣಿಸಿಕೊಂಡಿಲ್ಲ, ಹುಡುಕಾಟದಲ್ಲಿ ಇದ್ದಾರೆ. ಈಗ ಯಾರೆಲ್ಲ ಸಂತ್ರಸ್ತೆಯರಿದ್ದಾರೆ ಅವ್ರು ಕೊಡುವಂಥ ದೂರಿನ ಆಧಾರದ ಮೇಲೆ ಅವರು ಹೇಳುವಂಥ ಜಾಗಗಳನ್ನು ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಆ ಸ್ಥಳ ಹೌದಾ ಅಲ್ವಾ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿಕೊಳ್ಳುತ್ತೆ. ಕಾರಣ ಹಲವು ಕಡೆಗಳಲ್ಲಿ ವಿಡಿಯೋ, ಹಲವು ಕಡೆಗಳಲ್ಲಿ ಫೋಟೋ ಹರಿದಾಡ್ತಾ ಇರೋದ್ರಿಂದ ಫೋಟೋ ವಿಡಿಯೋಗಳಲ್ಲಿರುವಂಥ ಜಾಗ ಇದೇನಾ ಅಲ್ವಾ ಅನ್ನುವಂಥದ್ದು ಕೂಡ ತನಿಖಾ ದೃಷ್ಟಿಯಿಂದ ಪ್ರಮುಖ ಪಾತ್ರ ವಹಿಸುತ್ತೆ. ಅಲ್ಲಿ ಉಳಿದಂಥ ಸಾಕ್ಷ್ಯಗಳು, ಅತ್ಯಾಚಾರ ಆಗಿದೆ ಅಂತಂದಾಗ ಮುಖ್ಯವಾಗಿ ಸ್ಯಾಂಪಲ್ ಕಲೆಕ್ಷನ್ ಆಗಬೇಕು, ಹೇರ್ ಸ್ಯಾಂಪಲ್ ಕಲೆಕ್ಷನ್ ಆಗಬೇಕು, ಸ್ಪರ್ಮ್ದು ಏನಾದರೂ ಬೆಡ್ ಮೇಲೆ ಇದ್ರೆ ಅದನ್ನು ಕೂಡ ಕಲೆಕ್ಷನ್ ಅನ್ನ ಮಾಡ್ಕೊಳ್ಬೇಕು ರೇಪ್ ಕೇಸ್ಗಳಲ್ಲಿ, ಅತ್ಯಾಚಾರ ಪ್ರಕರಣಗಳಲ್ಲಿ. ಸೊ ಹಾಗಾಗಿ ಅಲ್ಲಿ ಬೆಡ್ ಮೇಲೆ ಏನು ಸಿಗುತ್ತೆ ಅಂತ ಈಗ ಸದ್ಯಕ್ಕೆ ಬಹಳ ದಿನಗಳಾಗಿರೋದ್ರಿಂದ ಅದು ಸಿಗೋದು ಡೌಟು. ಬಟ್ ಹೇರ್ ಸ್ಯಾಂಪಲ್ ಏನಾದರೂ ಆಗುತ್ತಾ ಗೊತ್ತಿಲ್ಲ. ಅದಕ್ಕೆ ಯಾವ ರೀತಿಯಾಗಿ ಕಲೆಕ್ಷನ್ ಮಾಡ್ಕೊಳ್ತಾರೆ. ಬಟ್ ಸೀನ್ ಆಫ್ ಕ್ರೈಮ್ ಎಲ್ಲಿ ನಡೆದಿದೆ ಅನ್ನೋ ಜಾಗ ಮಾತ್ರ ಸ್ಥಳ ಮಹಜರನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಈಗ ಸ್ಥಳ ಮಹಜರನ್ನ ಮಾಡೋಕೆ ಎಸ್ಐಟಿ ಅಧಿಕಾರಿಗಳು ಯಾರು ಸಂತ್ರಸ್ತೆ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿನೇ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಒಟ್ಟು 3 ಜಾಗಗಳು, ಒಂದು ಹೊಳೆನರಸೀಪುರದಲ್ಲಿರುವಂತಹ ನಿವಾಸ, ಇನ್ನೊಂದು ದೇವೇಗೌಡರಿಗೆ ಕೊಟ್ಟಂತಹ ಎಂಪಿ ಕ್ವಾರ್ಟರ್ಸ್, ಇನ್ನೊಂದು ಕಡೆಗೆ ಬಸವನಗುಡಿಯಲ್ಲಿರುವಂತಹ ಅವರ ರೇವಣ್ಣ ಅವರ ನಿವಾಸ. ಇಲ್ಲೂ ಕೂಡ ಅತ್ಯಾಚಾರ ನಡೆದಿತ್ತು ಅನ್ನೋ ಆರೋಪ ಇದೆ. ನನ್ನ ಸಹೋದ್ಯೋಗಿ ಮಾದೇಶ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಸ್ಥಳ ಮಹಜರಿನ ಬಗ್ಗೆ? ಅರುಣ್, ಈಗ ಎಚ್ ಡಿ ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಈಗ ಪಂಚನಾಮೆಯನ್ನ ಮಾಡ್ತಾ ಇರುವಂತದ್ದು, ಮಹಜರ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 4 ಜನ ಮಹಿಳಾ ಸಿಬ್ಬಂದಿಗಳ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಬಂದು ಈಗ ಮಹಜರನ್ನ ಮಾಡ್ತಾ ಇರುವಂತದ್ದು. ಏನು ಸಂತ್ರಸ್ತೆ ಅಂದ್ರೆ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯನ್ನ ಕರ್ಕೊಂಡ್ಬಂದು ಇಲ್ಲಿ ಮಹಜರನ್ನ ಮಾಡ್ತಾ ಇರುವಂತದ್ದು. 2 ದಿನಗಳ ಹಿಂದೆ ಹೊಳೆನರಸೀಪುರದಲ್ಲೂ ಕೂಡ ಮಹಜರನ್ನ ಮಾಡಲಾಗಿತ್ತು. ಆ ಮನೆಯನ್ನು ಕೂಡ ಈಗ ಇಲ್ಲಿ ಕರ್ಕೊಂಡ್ಬಂದು ಮಹಜರನ್ನ ಮಾಡ್ತಾ ಇರುವಂತದ್ದು. ಈ ಸಂತ್ರಸ್ತೆ 2019ರಿಂದ 2022ರವರೆಗೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅದು ಕೂಡ ಅಂದ್ರೆ ಅಡುಗೆ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗಾದಂತ ಏನು ಲೈಂಗಿಕ ದೌರ್ಜನ್ಯ ಏನಿದೆ ಅದರ ಬಗ್ಗೆ ಅವರು ದೂರನ್ನ ಕೊಟ್ಟಿದ್ರು. ಏನು ಇಬ್ಬರ ಮೇಲೆ ಅಂದ್ರೆ ರೇವಣ್ಣ ಅವರು ಜೊತೆಗೆ ಪ್ರಜ್ವಲ್ ರೇವಣ್ಣ ಇಬ್ಬರ ಮೇಲೂ ಕೂಡ ದೂರನ್ನ ದಾಖಲು ಮಾಡಿದ್ರು. ಇಬ್ಬರನ್ನು ಕೂಡ ಈಗ ಆರೋಪ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವರ ಮನೆ ಅಂದ್ರೆ ಹೊಳೆನರಸೀಪುರದಲ್ಲೂ ಕೂಡ ಮಹಜರ ಮಾಡಿದ್ರು. ಈಗ ಇಲ್ಲೂ ಕೂಡ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು. ಅಂದ್ರೆ ಹಲವು ಸಂದರ್ಭಗಳಲ್ಲಿ ಇಲ್ಲೂ ಕೂಡ ಕರ್ಕೊಂಡ್ಬಂದು ನನ್ನ ಅಡುಗೆ ಕೆಲಸ ಎಲ್ಲ ಮಾಡಿದ್ದೆ ಅನ್ನುವಂಥದ್ದು. ಅದರಿಂದಾಗಿ ಇಲ್ಲೂ ಸಹ ಕರ್ಕೊಂಡ್ಬಂದು ಮಹಜರನ್ನ ಮಾಡ್ತಾ ಇರುವಂಥದ್ದು. ತನಗಾದಂಥ ಏನು ದೌರ್ಜನ್ಯ ಆಗಿತ್ತು ಅದನ್ನ ಸಂಪೂರ್ಣವಾಗಿ FIR ಅಲ್ಲೂ ಕೂಡ ಮಹಿಳೆ ಅಂದ್ರೆ ಏನು ಸಂತ್ರಸ್ತೆ ಇದ್ದಾರೆ ಅವರು ವಿವರಿಸಿದ್ರು. ರೇವಣ್ಣ ತಮ್ಮ ಕೊಠಡಿಗೆ ಬರುವಂತೆ ಪ್ರತಿ ಬಾರಿ ಆಹ್ವಾನಿಸ್ತಾ ಇದ್ರು ಅನ್ನುವಂಥದ್ದನ್ನ, ಜೊತೆಗೆ ಮನೆಯ ಸ್ಟೋರ್ ರೂಮ್ಗೆ ಕೈ ಹಿಡಿದು ಎಳಿತಾ ಇದ್ರು ಅನ್ನುವಂಥದ್ದು, ಜೊತೆಗೆ ಪ್ರಜ್ವಲ್ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು, ಮೈಯನ್ನು ಮುಟ್ಟುವಂಥದ್ದು, ಈ ಥರದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಏನು FIR ಇದೆ FIR ನಲ್ಲಿ ದಾಖಲು ಮಾಡಿದ್ರು. ಅದರ ಅನ್ವಯ ಅಂದ್ರೆ ಎಲ್ಲೆಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅನ್ನುವಂಥ ಮಹಜರನ್ನ ಮಾಡುವಂಥ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನೇನು ಬಹುತೇಕ ಮಹಜರು ಕೆಲಸ ಮುಕ್ತಾಯ ಆಗ್ತಾ ಇದೆ. ಇಲ್ಲಿ ಅಂದ್ರೆ ಯಾವ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಬಸವನಗುಡಿ ನಿವಾಸಕ್ಕೆ ಯಾವ ಸಂದರ್ಭದಲ್ಲಿ ಕರ್ಕೊಂಡ್ ಬಂದಿದ್ರು, ಯಾವ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿತ್ತು, ಅವೆಲ್ಲವನ್ನು ಕೂಡ ಏನು ಮಹಜರ್ ಮಾಡುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.